ದೇಶದಲ್ಲಿ ನಡೀತಿರೋ ವಿಚಿತ್ರದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಜಂತರ್ ಮಂತರಲ್ಲಿ ನಡೆದಿರೋ ಪೇಪರ್ ಲೀಕ್ ಪ್ರೊಟೆಸ್ಟ್ಗೆ ಅರವಿಂದ್ ಕೇಜ್ರಿವಾಲ್ ಬಂದು ಸಪೋರ್ಟ್ ಮಾಡ್ತಾರೆ. ಆದ್ರೆ ಅವರೇ ಸಿಎಂ ಆಗಿರೋ ಪಂಜಾಬಲ್ಲಿ ಪೇಪರ್ ಲೀಕ್ ಆಗುತ್ತೆ. ಅದ್ರ ಬಗ್ಗೆ ಅವ್ರು ಏನೂ ಮಾತಾಡಲ್ಲ. ಕರ್ನಾಟಕದಲ್ಲಿ KPSC ನೇಮಕಾತಿಯಲ್ಲಿ ಹಗರಣ ನಡೆಯುತ್ತೆ. ಆದರೆ ನಮ್ಮ DK ಶಿವಕುಮಾರ್ ಸರ್ ಅವರು ಜಂತರ್ ಮಂತರ್ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡ್ಬೇಕಂತ ಬಯಸ್ತಾರೆ. ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡೋದು ಸಂವಿಧಾನ ವಿರುದ್ಧ ಅಂತ ಹೇಳೋ ರಾಹುಲ್ ಗಾಂಧಿ ಅವರು ಅವ್ರದೇ ಕಾಂಗ್ರೆಸ್ ಸರ್ಕಾರ ಇರೋ ಕೇರಳದಲ್ಲಿ ಲಾಠಿ ಚಾರ್ಜ್ ಮಾಡಿ ಸ್ಟೂಡೆಂಟ್ಸ್ ಮೇಲೆ ವಾಟರ್ ಸ್ಪ್ರೇ ಮಾಡ್ತಾರೆ. Democracy in India is happening right now. ಡೆಲ್ಲಿ ಮಾಜಿ DCM ಮನೀಶ್ ಸಿಸೋಡಿಯಾ ಅವರು ಹೇಳ್ತಾರೆ, ಒಂದು ವೇಳೆ ಪಂಜಾಬಲ್ಲಿ ಪೇಪರ್ ಲೀಕ್ ಆದ್ರೆ ನಾವು ಅಲ್ಲಿನ ಎಜುಕೇಶನ್ ಮಿನಿಸ್ಟರ್ನ ರಿಸೈನ್ ಮಾಡಿಸ್ತೀವಿ ಅಂತ. भाई पंजाब में अगर पेपर लीक होगा तो सबसे पहले मैं अरविंद जी और मान साहब मिलकर पंजाब के शिक्षा मंत्री को हटाएंगे. ಈ ಸಿಸೋಡಿಯಾ ಅವರು ಹೇಳಿದ ಕೆಲವೇ ದಿನಕ್ಕೆ ಪಂಜಾಬಲ್ಲಿ ಒಂದು ಪೇಪರ್ ಲೀಕ್ ಆಗುತ್ತೆ. ಅದಾದ್ಮೇಲೆ ಅಲ್ಲಿರೋ ಎಜುಕೇಶನ್ ಮಿನಿಸ್ಟರ್ನ ನೀವು ರಿಸೈನ್ ಮಾಡಿ ಅಂತ ಕೇಳಿದ್ರೆ, ನಾನು ರಿಸೈನ್ ಮಾಡೋದ್ರಿಂದ ಎಜುಕೇಶನ್ ಸಿಸ್ಟಮ್ ಏನಾದರೂ ಚೇಂಜ್ ಆಗುತ್ತಾ ಅಂತ ಅವ್ರು ಕೇಳ್ತಾರೆ. If my resignation can improve the education system anytime. ಜಾರ್ಖಂಡ್ ಅಲ್ಲಿ ಸ್ಟೂಡೆಂಟ್ಸ್ ಪೇಪರ್ ಲೀಕ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜುಲೈ 25ರಿಂದ. ಆದ್ರೆ ಈ CGP ಫೌಂಡರ್ ಅಭಿಜಿತ್ ದೀಪ್ಕೆ ಅವರು ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ? ಈ ಅಭಿಜಿತ್ ದೀಪ್ಕೆ ನೆಕ್ಸ್ಟ್ ಟಾರ್ಗೆಟ್ ಏನು? तो अब हमारा नेक्स्ट टारगेट है कि कुछ भी करके हमें बीजेपी के फॉलोअर्स कम करने हैं. ಪಾರ್ಟಿ ಅವರು ಕೇರಳ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ಅಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಹಾಗೆ ಇವರು ಪಂಜಾಬ್ ಸ್ಟೂಡೆಂಟ್ಸ್ ಬಗ್ಗೆನೂ ಮಾತಾಡಲ್ಲ, ಯಾಕಂದ್ರೆ ಅಲ್ಲಿರೋದು ಆಮ್ ಆದ್ಮಿ ಪಾರ್ಟಿ ಸರ್ಕಾರ. ಹಾಗೆ ಇವರು ಜಾರ್ಖಂಡ್ ಸ್ಟೂಡೆಂಟ್ಸ್ ಬಗ್ಗೆನೂ ಮಾತಾಡಲ್ಲ, ಯಾಕಂದ್ರೆ ಅಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಟೋಟಲ್ ಆಗಿ ಇವ್ರ ಟಾರ್ಗೆಟ್ ಏನಂದ್ರೆ BJP ಸರ್ಕಾರ ಅಷ್ಟೇ ಬಿಟ್ರೆ ಇವ್ರು ಯಾವ ಸ್ಟೂಡೆಂಟ್ಸ್ಗಾಗ್ಲಿ ಬೇರೆ ಯಾರಿಗೆ ಆಗಲಿ ಸಪೋರ್ಟ್ ಮಾಡೋಕ್ಕಂತೇಳಿ ನಿಂತಿಲ್ಲ. ವಿಡಿಯೋ ಇಷ್ಟ ಆದರೆ ಕಂಪಲ್ಸರಿ ಶೇರ್ ಮಾಡಿ. ಜೈ ಹಿಂದ್.